ನಮಸ್ಕಾರ ಎಲ್ಲರಿಗೂ. ಜ್ಯೋತಿ ಜೀವನ ಕನ್ನಡ ಲಾಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ನ ನೋಡತ್ತಾರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ ವಿಡಿಯೋನ ನೋಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿದ್ರಿ ಅಂದ್ರೆ ನಾನು ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ಪ್ರತಿಯೊಂದು ವಿಡಿಯೋಗಳನ್ನ ನೋಟಿಫಿಕೇಷನ್ ನಿಮ್ಗೆ ರೀಚ್ ಆಗ್ತಾವೆ. ಇನ್ನೇನು ಸಂಕ್ರಮಣ ಹತ್ತಿರ ಬಂತು. ಎಲ್ಲರೂ ನಮ್ಮ ಉತ್ತರ ಕರ್ನಾಟಕದಾಗ ಮಾದೇಲಿ ಅಂತೂ ಫಿಕ್ಸ್ ಮಾಡೇ ಮಾಡ್ತಾರೆ ಸಂಕ್ರಮಣಕ್ಕೆ. ಸಜ್ಜಿ ರೊಟ್ಟಿ ಎಲ್ಲ ಹಿಂಡಿ ಚಟ್ನಿ ಮತ್ತು ಮಾದೇಲಿ ಇದೆಲ್ಲನೂ ಮಾಡೇ ಮಾಡ್ತಾರೆ. ಬೆಂಗಳೂರು ಸೈಡ್ದು ಗೊತ್ತಿಲ್ಲ ಏನು ಮಾಡ್ತಾರೆ, ಅಲ್ಲಿ ಹೆಂಗೆ ಆಚರಿಸ್ತಾರೆ ಅಂಥೇಳಿ. ಆದರೆ ನಮ್ಮ ಸೈಡ್ ಮಾತ್ರ ಮಾದೇಲಿ ಅಂತೂ ಫಿಕ್ಸ್ ಇದ್ದೇ ಇರ್ತೈತಿ. ಅದಕ್ಕೆ ನಾನು ಮಾದೇಲಿ ಮಾಡತ್ತೀನಿ. ಇದಕ್ಕೆ 2 ಹುಳಿ ಆದ್ರೆ ಸಾಕು, ಇಷ್ಟ ನಮಗೆ ಭಾಳ ಆಗ್ತೈತಿ. ನನಗಂತೂ ಮಾದೇಲಿ ಅಷ್ಟು ಕಷ್ಟ ಜಾಸ್ತಿ ಇಷ್ಟ ಆಗಂಗಿಲ್ಲ. ಓಂಕಾರ್ಗೆ ಮಾದೇಲಿ ಅಂದ್ರೆ ಭಾಳ ಇಷ್ಟ. ಅವು ಬಂದಾಗ ಮಾಡಿಸ್ಕೊಂಡು ತಿಂತಾನು. ಆದ್ರೆ ಮಾದೇಲಿ ಹೆಸರು ಗೊತ್ತಿರಂಗಿಲ್ಲ, ಅವಂಗೆ ಮರ್ತು ಹೋಗಿಬಿಟ್ಟಿರ್ತಾನೆ. ಅದಕ್ಕೆ ಏನಂತಾರು ಅಂಥೇಳಿ ಮನೆ ಸಲ ಬಂದಾಗ ನನಗೆ ಹೇಳತ್ತಿದ್ದ, ಮಮ್ಮಿ ಅದೇನೋ ಮಾಡಿರ್ತಾರಲ್ಲ, ಚಪಾತಿಗಿತ್ಲೆ ಇರ್ತೈತಿ, ಅದು ಉದುರಾಗಿರ್ತೈತಿಲ್ಲ, ಬೆಲ್ಲ ಇರ್ತೈತಿ, ಅದ್ರಾಗ ಎಲ್ಲ ಹಾಕಿರ್ತೀರಿ, ಏನದ ಅದು ಮಾಡು ಅದು ಅನ್ನತ್ತಿದ್ದ. ಅದು ಏನು ಅನ್ನೋದಂದ್ರೂ ಒಂಚೂರು ನನಗೆ ತಿಳಿವತ್ತಾಗಿತ್ತು. ಅವ ಏನು ಹೇಳತ್ತಾನ, ಅವ ಏನು ಮಾಡನತ್ತಾನ ಅನ್ನೋದು. ನಾ ಎಷ್ಟು ಅದ್ರ ಬೇರೆ ಬೇರೆ ಎಲ್ಲ ಹೆಸರುಗಳ್ನು ಹೇಳತ್ತಿದ್ನಿ ಅವಾಗ, ಆದೇನ ಈದೇನ ಅಂತ. ಅದಲ್ಲ, ಅದ್ರಾಗ ಹಾಲು ಹಾಕ್ಕೋಬೋದು, ತುಪ್ಪ ಹಾಕ್ಕೋಬೋದು, ಒಂಚೂರು ಗೊತ್ತಾಗತ್ತಾಗಿತ್ತದ. ಮತ್ತು ಹೆಂಗೆ ಏನು ಅವಂಗೂ ತಿಳಿವತ್ತದನ್ನ ಹೆಂಗೆ ಹೇಳೋದು, ಅದ್ರ ಹೆಸರು ಏನು ಅನ್ನೋದು ಗೊತ್ತಿಲ್ಲ ಅವಂಗೆ. ಅದಕ್ಕನ ಅಲ್ಲಿ ಭಾಸತೆ ಸಂಕ್ರಾಂತಿಯಾಗ ನಾವು ಹೋಗಿದ್ದೀವು, ಅದು ಮಾಡಿದ್ದೀವು, ತಿಂದಿದ್ದೀವು ಅಂತ ಹಿಂಗೆಲ್ಲ ನೆನಪು ಮಾಡಿದ. ಅವಾಗ ಮಾದೇಲಿ ಏನತ್ತನ ಅಂತಲೇ ಸಂಕ್ರಮಣ ಅಂದ ತಕ್ಷಣ ನಂಗೆ ನೆನಪಾಗಿದ್ದ ಮಾದೇಲಿ ಏನಂತಲೇ ಅದು ಆಗಿರ್ಬೇಕತ್ತಂದ. ಅವಾಗ ಮಾದೇಲಿ ಬೇಕಾ ನಿನಗಂತೇಳಿ ಅವಂಗೆ ನೆನಪು ಅದು ಇಷ್ಟ ಅಂತ. ಅದಕ್ಕೆ ಅವ್ನು ಬಂದಾಗ ಮಾಡಿಕೊಟ್ಟಿದ್ನಿ ಅವಂಗೆ. ಮತ್ತು ಇವಾಗೂ ಕೇಳಿರ್ತೀನಿ ತರ್ಲೇನಂತ. ಮತ್ತು ಸುಮ್ಮನೆ ಅಲ್ಲೇ ಅವ್ಗೆ ತಿನ್ನೋಕ್ಕಾಗಂಗಿಲ್ಲ. ಮತ್ತು ಡಬ್ಬ್ಯಾಗ ಹಾಕಿ ಅದು ಇಟ್ಟು ಹೋದಂದ್ರೆ ಅದನ್ನು ಜಾಸ್ತಿ ದಿನ ಇಡಾಕು ಬರಂಗಿಲ್ಲ, ಆರಾಕೆ ಇಡಬೇಕಾಗ್ತೈತಿ. ಪರಾತೊಳಗೆಲ್ಲ ಆರಾಕೆ ಅರ್ಬಿ ಮುಚ್ಚಿ ಇಡಬೇಕಾಗ್ತೈತಿ. ಡಬ್ಬ್ಯಾಗ ಅದು ಹಾಕಿಟ್ರೆ ಸ್ವಲ್ಪ ಆಗ ಜಲ್ದಿನ ಒಂಥರ ಕೆಟ್ಟು ಬಿಡ್ತೈತಿ, ಅದೆಲ್ಲ ಉಳಿಸೋದಂಗೆ ಆಗ್ತೈತಿ. ಅದಕ್ಕೆ ಬೇಡ, ಅವ್ಗೆ ಇಲ್ಲಿ ಬಂದಾಗ ಮಾಡಿಕೊಟ್ರೆ ಆಯ್ತು ಅಂಥೇಳಿ. ಇದನ್ನು ನಾವು ಅವಾಗೆಲ್ಲ ಸಣ್ಣವ್ರಿದ್ದಾಗ ನಮ್ಮ ಮನ್ಯಾಗ ಕೈಲೇ ತಿಕ್ತಿದ್ದಳು. ನಮ್ಮ ಅವ್ವ ಅಂತೂ ಕೈಲೇನ ತಿಕ್ತಿದ್ದಳು. ಒಟ್ಟು ಮಿಕ್ಸರ್ಗೆ ಹಾಕೋದು ಬೇಡ ಅಂತೇಳಿ ಮಿಕ್ಸರ್ಗೆ ಹಾಕೋತಿರ್ಕಿಲ್ಲ. ಎಷ್ಟು ಅನುಕೂಲ ಮಿಕ್ಸರ್ಗೆ ಅಂದ್ರೆ ಕೈಲೇ ಎಷ್ಟು ತಿಕ್ಕಿ ಕೈ ಅಂಗೈ ಹಸ್ತೆಲ್ಲ ಕೆಂಪಗದಂಗೆ ಆಗಿಬಿಡ್ತಿದ್ದು. ಅಷ್ಟು ಕೈಯಿಂದ್ರನ ಒಂಥರ ಅದನ್ನು ಪುಡಿ ಪೌಡ್ರ್ ಏಕ್ದಮ್ ಸಣ್ಣ ರವಾದಗತ್ಲೆ ಪೌಡ್ರ್ ಮಾಡ್ತಿದ್ರು, ಚಲೋ ಆಕತಿತ್ತ. ಈಗೇನಿಲ್ಲ, ಒಂದು ಸ್ವಲ್ಪ ಆರಿಸಿ 1-2 ಸುತ್ತು ಮಿಕ್ಸರ್ಗೆ ಹಾಕ್ಕೊಂಡ್ಬಿಟ್ಟಿವಿ ಅಂದ್ರೆ ಅದು ಕರೆಕ್ಟಾಗಿ ಸಣ್ಣಾಗಿರ್ತೈತಿ. ಮತ್ತು ಕೆಲವೊಂದು ಕಡೆ ಬೀಸ್ಕೊಂಡು ಬರ್ತಾರೆ ಮಾದೇಲಿ ಜಾಸ್ತಿ ಮಾಡಿ. ನಾನು ಇಲ್ಲಿ ಬಂದ ಮೇಲೆ ಒಬ್ಬರಲ್ಲಿ ನೋಡಿದ್ನಿ, ಗೊತ್ತಾತು ನನಗೆ. ಮಾದೇಲಿ ಖಾರ ಕುಟ್ಟು ಮಿಷಿನ್ ಒಳಗೆ ಪುಡಿ ಮಾಡ್ಕೊಂಡು ಹೋಗ್ತಾರು. ಅದೊಂಥರ ನನಗೆ ವಿಚಿತ್ರ ಆಯ್ತು. ನಾನು ಫಸ್ಟ್ ಟೈಮ್ ನೋಡೀನಿ ಹಂಗೆ. ಯಾವಾಗೂ ಗೊತ್ತಿರಲಿಲ್ಲ ನಂಗೆ ಖಾರ ಕುಟ್ಟು ಮಿಷನ್ದಾಗ ಹಾಕ್ತಾರೆ ಕೊಡ್ತಾರಂತ. ಅಂದ್ರೆ ಭಾಳ ಇತ್ತಂದ್ರೆ 5 ಕಿಲೋ 10 ಕಿಲೋದು ಹಿಂಗೆ ಮಾಡೋರು ಇದ್ರಂದ್ರೆ ಏನಾರು ಫಂಕ್ಷನ್ಗಳ್ದಾಗ ಹಂಗೆ ಖಾರ ಕುಟ್ಟು ಮಿಷನ್ದಾಗ ಹಾಕಿಸ್ಕೊಂಡು ಹೋಗ್ತಾರತ್ತ. ನನಗೂ ಅದು ಗೊತ್ತಿರಲಿಲ್ಲ. ನಾವು ಮಾಡೋದು ಇಷ್ಟ ಭಾಳ ಕಡಿಮೆ. ಮತ್ತು ಭಾಳ ಅಷ್ಟೇನು ಮಾಡಿ ನಮ್ಮಲ್ಲಿ ಫಂಕ್ಷನ್ಗಳ್ದಾಗ ಭಾಳ ಅಷ್ಟೇನು ಮಾಡೋಂಗಿಲ್ಲ. ಸ್ವಲ್ಪ ಹಿಂಗೆ ಸಂಕ್ರಮಣಕ್ಕದು ಮಾಡಿರ್ತಾರೆ ಇಷ್ಟ. ಅದಕ್ಕೆ ಗೋಡಂಬಿ ಮತ್ತು ಇದೆಲ್ಲ ಕೊಬ್ಬರಿ, ಶೇಂಗಾ, ಕಾಜು, ಕಿಸ್ಮಿಸ್ ಏನು ಬೇಕಲ್ಲ ನಾವು ಡ್ರೈ ಫ್ರೂಟ್ಸ್ ಅದನ್ನೆಲ್ಲನೂ ಹಾಕ್ಕೋಬೋದು. ಅವೆಲ್ಲ ಎಷ್ಟು ಹಾಕ್ತೀವೋ ಅಷ್ಟು ಟೇಸ್ಟ್ ಆಗ್ತೈತಿ. ಮತ್ತು ಒಣದ್ರಾಕ್ಷಿ ಇರ್ತಾವಲ್ಲ, ಒಣದ್ರಾಕ್ಷಿ, ಬಾದಾಮ ಅವನ್ನೆಲ್ಲ ಒಂದ್ರಾಗ 2 ಪೀಸ್ ಮಾಡಿ, ಏಲಕ್ಕಿ ಮತ್ತು ಕಸ್ಕಸಿ, ಸ್ವಲ್ಪ ಬಿಳಿ ಎಳ್ಳು, ಕೊಬ್ಬರಿ ಹೆರ್ಚಿ ಒಂಚೂರು ಬಡೆ ಸೊಪ್ಪನ್ನು ಹಾಕಬೇಕು. ಅದು ತಿನ್ನುವಾಗ ಬಾಯಾಗ ಒಂಥರ ಚಲೋ ಫ್ಲೇವರ್ ಬರ್ತೈತಿ ಬಡೆ ಸೊಪ್ಪು ಹಾಕೋದ್ರಿಂದ. ಮತ್ತು ಹಾಲು ತುಪ್ಪನೂ ಹಾಕಿ ನಮ್ಮ ಓಂಕಾರ್ಗೆ ಈ ಥರ ಬಟ್ಟಲೊಳಗೆ ಹಾಕೊಂಡು ಹಾಲು ತುಪ್ಪ ಹಾಕ್ಕೊಂಡು ತಿನ್ನೋದಂದ್ರೆ ಇಷ್ಟ. ಮತ್ತು ಹಂಗೆ ಉಂಡಿನೂ ಕಟ್ಟಿ ಕೊಡ್ಬೋದು. ಆಮೇಲೆ ನಾನು ಕೋಸಂಬರಿ ಮಾಡತ್ತಿದ್ನಿ. ಕೋಸಂಬರಿ ಅಮಾವಾಸ್ಯೆ ದಿನ ಎಷ್ಟೆಲ್ಲ ಕೆಲಸಗಳಿರ್ತಾವೆ. ಮುಂಜಾನೆ ಚಪಾತಿ, ಕೋಸಂಬರಿ, ಬೇಳೆ ಹಾಕಿರ್ತೀವಿ, ಅನ್ನ ಮಾಡ್ತೀವಿ. ಅದೆಲ್ಲ ಇತ್ತಂದ್ರೆ ಚಲೋ. ಅದೊಂಥರ ಅಮಾವಾಸ್ಯೆ ದಿನ ಒಂದು ಹಬ್ಬ ಇದ್ದಂಗನ, ಹಬ್ಬದ ಅಡುಗೆನ. ನಮ್ಮ ಉತ್ತರ ಕರ್ನಾಟಕದಾಗಂತೂ ಅಮಾವಾಸ್ಯೆ ಅಂದ್ರೆ ಹಬ್ಬದ ಅಡುಗೆ ಇದ್ದಂಗನ. ಯಾವತ್ತಿನ ದಿನ ಎಲ್ಲ ಸಾಯಂಕಾಲ ಫ್ರೀ ಆಗ್ತಾರೆ ಹೆಣ್ಮಕ್ಳು. ಯಾಕಂದ್ರೆ ಬೆಳಗ್ಗೆನೇ ಎಲ್ಲ ಬೇಳೆ ಹಾಕಿರ್ತಾರೆ. ಆ ಕಡೆ ನಾರ್ತದಾಗ, ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ನಾವು ಕಟ್ಟಿನ ಸಾರು ಅಂತೀವಿ, ಕೆಲವೊಂದು ಕಡೆ ಹೋಳಿಗೆ ಸಾರು ಅಂತಾರೆ. ಅದು ಆ ಸಾರಿಗೋಸ್ಕರ ನಾವು ಅಮಾವಾಸ್ಯೆಗೊಮ್ಮೆ ಕಾಯ್ತಿದ್ದೀವಿ. ಆ ಸಾರು ಅಷ್ಟು ಟೇಸ್ಟ್ ಆಗಿರ್ತೈತಿ. ಕಟ್ಟಿನ ಸಾರನ ಅಂತೀವಿ. ಬ್ಯಾಳೆ ಕುದಿಸಿ ಹೋಳ್ಗೆ ಮಾಡೋದು, ಅದರ ಕಟ್ಟು ತೆಗೆದು ಸಾರು ಮಾಡಿರ್ತಾರೆ. ಆ ಸಾರು ಮತ್ತು ಅನ್ನ, ಹೋಳ್ಗೆ, ಸಂಡ್ಗೆ
ಬಜ್ಜಿ ಈ ಥರ ಕೋಸಂಬರಿ ಇದೆಲ್ಲ ಸ್ಪೆಷಲ್ ಇದ್ದೇ ಇರ್ತೈತಿ. ಇದಕ್ಕೋಸ್ಕರ ಅಮಾವಾಸ್ಯೆನೂ ಒಂಥರ ನಮ್ಗೆ ಸ್ಪೆಷಲೇನ. ಹಬ್ಬದ ಅಡುಗೆ ಹಬ್ಬಕ್ಕೆ ಏನೆಲ್ಲ ಥರ ಅಡುಗೆ ಮಾಡಿರ್ತಾರಲ್ಲ, ಸಿಹಿ ಅಡುಗೆ ಎಲ್ಲನೂ ಅದೇ ಥರ ಅಮಾವಾಸ್ಯೆ ದಿನವೂ ಈ ಹಬ್ಬದ ಅಡುಗೆ ಥರನೇ ಎಲ್ಲ ಥರ ಮಾಡಿರ್ತಾರೆ. ಮತ್ತು ದೇವಸ್ಥಾನಗಳಿಗೆಲ್ಲ ಹೋಗಿ ನಮ್ಮ ಸೈಡ್ ಏನೈತೆ, ನಮ್ಮ ಊರುಗಳ ಕಡೆ ನೈವೇದ್ಯ ಕೊಟ್ಟು ಬಂದಿರ್ತಾರೆ ಜಲ್ದಿನ. ದೇವ್ರಿಗೆ ಜಲ್ದಿ ಹೋಳ್ಗೆ ಮಾಡ್ಕೊಂಡು ಬಾನ ತೊಗೊಂಡು ತೆಂಗಿನಕಾಯಿ ಹೊಡಿಸ್ಕೊಂಡು ಮನೆ ದೇವ್ರಿಗೆ ಹೋಗ್ತಾರೆ. ಮತ್ತು ಊರಾಗ ಅವರು ಅಲ್ಲಿರುವಂಥ ದೇವ್ರುಗಳಿಗೆ ಹೋಗಿ ಬರ್ತಾರೆ. ಹಿಂಗೆ ಅಮಾವಾಸ್ಯೆ ದಿನ ಹಿಂಗೆ ಕಳೀತೈತಿ. ನಾವು ಇಲ್ಲಿದ್ದಾಗ ರಜಾ ಏನಾದ್ರು ಇತ್ತಂದ್ರೆ ಅಪ್ಪಿ ಅಮಾವಾಸ್ಯೆ ದಿನ ಏನಾದರೂ ರಜಾ ಬಂದಿತ್ತಂದ್ರೆ ದೇವ್ರಿಗಂತೂ ನಾವು ಮಿಸ್ ಮಾಡೋಂಗಿಲ್ಲ. ನಾವಿಲ್ಲೇ ಮಹಾಲಕ್ಷ್ಮಿ ಟೆಂಪಲ್ ಐತಿ, ಭಾಳ ಚಲೋ ಐತಿ, ಅಲ್ಲಿ ಹೋಗಕ್ಕೆ ನಂಗೆ ಇಷ್ಟ. ಅಲ್ಲಿ ಹೋಗಿರ್ತೀವಿ ನಾವು. ಅಲ್ಲಿ ಹೋಗಿ ಬಂದು ಅಲ್ಲಿ ಅನ್ನಪ್ರಸಾದ ಎಲ್ಲ ಇರ್ತೈತಿ, ನೈವೇದ್ಯ ತೊಗೊಂಡು ಹೋಗಿರ್ತೀವಿ. ಜಲ್ದಿನೇ ಎಲ್ಲ ಕೆಲಸ ಮುಗಿಸ್ಕೊಂಡು. ಮತ್ತು ಅಮಾವಾಸ್ಯೆ ದಿನ ರಜಾ ಇರಲಿಲ್ಲ ಅಂದ್ರೆ ಏನೈತಿ, ಹೋಗೋಕ್ಕಾಗಂಗಿಲ್ಲ. ಭಾಳ ಗಡಬಡಿ. ಬೆಳಗ್ಗೆ ನಾವು ಮನೆ ಕೆಲಸ ಎಲ್ಲ ನಮ್ಮ ಮನೆಯವರು ಡ್ಯೂಟಿಗೆ ಹೋಗೋ ಅಷ್ಟ್ರಾಗನ ನಾನು ಎಲ್ಲ ಕೆಲಸನೂ ಮುಗಿಸ್ಕೊಂಡ್ಬಿಟ್ಟಿರ್ತಾನೆ. ಮತ್ತು ಶಾಂಡ್ಗಿ ಎಲ್ಲ ತಗೊಳತ್ತಿದ್ನಿ. ಇನ್ನೂ ಏನೇನು ಉಳ್ದಾವಲ್ಲ ಅದನ್ನ ಖಾಲಿಯಾಗಿರೋ ಡಬ್ಬಿಗಳೊಳಗೆಲ್ಲ ಹಾಕಾಕತ್ತಿದ್ನಿ. ಬಟಾಟಿದು ಸೇವ್ ಟೈಪ್ ಹಾಕಿದ್ನಿ ನಾನು ವಿಡಿಯೋದಾಗ, ಭಾಳ ಹಿಂದಿನ ವಿಡಿಯೋದಾಗ ಅಪ್ಲೋಡ್ ಮಾಡೀನಿ. ಯಾರಿಗಾರ ಬೇಕಾಗಿದ್ರೆ ನೋಡ್ರಿ. ಬಟಾಟಿ ಸೇವ್ ಥರನೇ ಆಗಿರ್ತಾವೆ. ಇವನ್ನ ಕರೆದು ಸ್ವಲ್ಪ ಉಪ್ಪು ಖಾರ ಶೇಂಗಾ ಇದನ್ನೆಲ್ಲ ಮಿಕ್ಸ್ ಮಾಡಿರ ಮಸ್ತ್ ಆಗ್ತೈತಿ. ಸೇವ್ ಥರನೇ ಆಗಿರ್ತೈತಿ. ಕರಿಯಾಕನ ಆಗ್ವತ್ತವನ್ನ ಕರಿಬೇಕು ಯಾವಾಗಾರ ಟೈಮ್ ಸಿಕ್ಕಾಗಂದ್ರೆ. ಅದಕ್ಕೆ ಈಗ ತಗೊಂಡು ಇಡಾತಿದ್ನಿ. ಯಾವ್ಯಾವ ಶಾಂಡ್ಗಿ ಮತ್ತು ಮಜ್ಜಿಗೆ ಮೆಣಸಿನ್ಕಾಯಿ ಹೋಳ್ಗೆ ಜೋಡಿ, ಸ್ವೀಟ್ ಜೋಡಿ ಅದು ಇದ್ರೆ ಮಸ್ತ್ ಆಗ್ತೈತಿ. ಕಟ್ಟಿನ ಸಾರ, ಅನ್ನ, ಮಜ್ಜಿಗೆ ಒಳಗಿನ ಮೆಣಸಿನ್ಕಾಯಿ ಇದೊಂಥರ ನಮ್ಗೆ ಸ್ಪೆಷಲನ. ಇದು ಉತ್ತರ ಕರ್ನಾಟಕದವ್ರಿಗೆ ಗೊತ್ತಿದ್ದೇ ಇರ್ತೈತಿ. ಅಮಾವಾಸ್ಯೆ ದಿನ ಇದು ಮಜ್ಜಿಗೆ ಮೆಣಸಿನ್ಕಾಯಿ ಅಂತೂ ಇದ್ದೇ ಇರ್ತಾವೆ ಊಟದ ಜೊತೆ. ಬ್ಯಾಳಿ ಕುದ್ದಿದ್ದು ಪೂರ ಅದಕ್ಕೆ ಬೆಲ್ಲ ಕುಡಿಸ್ಕೊಳತ್ತಿದ್ನಿ. ಮತ್ತು ನಾವು ಎಷ್ಟ ಇರೋದ್ರಿಂದ ಜಾಸ್ತಿ ಅಂದ್ರೆ ಒಟ್ಟು ಮಾಡಂಗೇ ಇಲ್ಲ. ನೈವೇದ್ಯಗಷ್ಟ ನಮ್ಮ ಮನೆಯವ್ರಿಗೆ ತೆಗೆದಿಟ್ಟಿರ್ತೀನಿ ಹೂರಣ. ಅವ್ರು ಬಂದಮೇಲೆ ಸಂಜಿಕನ ಬಿಸಿದ ಅವ್ರು ಕುಂತಾಗ ಮಾಡಿ ಕೊಟ್ರೆ ಆಯ್ತಂತ. ಬಾಕಿ ಬಿಟ್ರೆ ವಿಶು ಹೂರಣ ತಿಂತಾನೆ. ನಮ್ಗೆ ಹೂರಣ ಅಂದ್ರೆ ಇಷ್ಟ. ಹೂರಣ ಅದ್ರ ಸಲುವಾಗೆ ಇಷ್ಟ ಹಾಕೇನಿ. ಎಲ್ದಿದ್ರೆ ನಾನು ಇಷ್ಟು ಹಾಕಿರಂಗಿಲ್ಲ. ಮತ್ತು ಕಟ್ಟಿನ ಸಾರಿಗೆ ನಂಗೆ ಕಟ್ಟಿನ ಸಾರು ಅಂದ್ರೆ ಭಾಳನೇ ಇಷ್ಟ. ಅದಕ್ಕೋಸ್ಕರ ಹಾಕಿರ್ತೀನಿ ಬ್ಯಾಳಿ. ಅಷ್ಟೇನು ತೀರಾ ತಿನ್ನಂಗಿಲ್ಲ. ಈಗಂತೂ ತೀರಾ ಸ್ವೀಟ್ ತಿನ್ನೋದ ನಮ್ಮ ಮನೆಯೊಳಗೆ ಎಲ್ಲರದು ಕಡಿಮೆ ಆಗಿಬಿಟ್ಟೈತಿ. ಓಮುನೂ ಅಷ್ಟ, ಓಮು ಇದ್ರೂ ಅವ ಏನಾರು ಒಂದು ಸ್ವಲ್ಪ ತಿಂತಾನೆ, ಇರಲಿಲ್ಲ ಅಂದ್ರೆ ಇಲ್ಲ. ವಿಶುನು ಅಷ್ಟಕ್ಕಷ್ಟ ಹೂರಣ ಅಷ್ಟ ತಿಂತಾನೆ. ತುಪ್ಪ ಅದು ಹಾಕಿ ಚಲೋ ತಂಗೆ ಮಾಡಿ ಕೊಟ್ಟಿವಂದ್ರೆ ಅದನ್ನು ಶಾನ್ಗಿ ಒಳಗೆಲ್ಲ ನಾನು ಕಟ್ ತಗೊಂಡಿದ್ನಿ ಬಸದ. ಆಮೇಲೆ ಹೂರಣ ಮಾಡ್ಕೊಳಕತ್ತಿದ್ನಿ. ಈ ಥರ ನೀವು ಮಾಡ್ಕೊಂಡ್ರಂದ್ರೆ ಹೂರಣ ಗೊತ್ತಿಲ್ಲದೆ ಇರೋರು ಅವ್ರಿಗೆ ಮಾಡ್ಕೊಂಡು ನೋಡಿರಿ. ಭಾಳ ಚಲೋ, ಭಾಳ ಈಜಿನೇ ಆಗ್ತೈತೆ ಜಲ್ದಿ. ಕಲ್ಲಾಗೋದು ಏನು ಕಷ್ಟ ಪಡಬೇಕಾಗೇ ಇಲ್ಲ. ಅದಕ್ಕಿಂತನೂ ಹೂರಣ ಚಲೋ ಆಗಿಬಿಟ್ಟಿರ್ತೈತಿ. ಕಲ್ಲಾಗೆಲ್ಲ ಗುದ್ದಾಡಿ ಅರಿತಿದ್ದೀವಿ. ಮತ್ತು ಮಿಕ್ಸರ್ಗೆ ಹಾಕೊಂಡ್ರೆ ಅಂತೂ ಹೂರಣ ಆಕ್ಕೈತಿ. ಆದರೆ ಇಷ್ಟು ಇದನ್ನ ಆಗಂಗಿಲ್ಲ, ಸಣ್ಣ ಆಗಂಗಿಲ್ಲ. ಅವಳು ಚೋಳು ಆಕೈತಿ. ಒಂದು ಕಾಳು ಉಳಿದು ಒಂದು ಕಾಳು ಸಣ್ಣ ಆಗೋದು ಹಿಂಗಾಗಿರ್ತೈತಿ. ಮಿಕ್ಸರ್ಗೆ ಹಾಕೊಂಡ್ರೆ ಕಡಬಕ್ಕೆ ಅದ್ರ ನಡಿತೈತಿ. ಒಂದು ಸ್ವಲ್ಪ ಹಂಗೆ ಅರ್ಜೆಂಟ್ ಇತ್ತಂದ್ರೆ ಏನಾರ ದೇವ್ರಿಗೆ ನೈವೇದ್ಯ ಅದು ಮಾಡ್ಕೊಳಕ್ಕೆ ಬೇಕಾಗಿತ್ತಂದ್ರೆ ಅದು. ಇಲ್ದಿರ್ದಂದ್ರೆ ಏನೈತಿ, ಈ ಥರ ಚನ್ಗಿ ಒಳಗೆ ಹಾಕ್ಕೊಂಡು ಇದು ಮಾಡ್ಕೊಂಡ್ರೆ ಸ್ವಲ್ಪ ಬಿಸಿ ಇದ್ದಾಗ ಮಾಡ್ಕೋಬೇಕು, ಜಲ್ದಿನೇ ಆಗ್ತೈತಿ. ತಣ್ಣಗಾದ್ಮೇಲೆ ಒಂಥರ ಕಷ್ಟ ಆಗ್ತೈತಿ ಮಾಡೋಕೆ. ಮತ್ತು ಉದುರು ಉಳಿತೈತಿ. ಏನಾದರೂ ಸ್ವಲ್ಪ ಏನಾರು ಉಳಿದಿತ್ತಂದ್ರೆ ನಾವು ಕೊಬ್ಬರಿ ಎಲ್ಲ ಮಿಕ್ಸರ್ಗೆ ಹಾಕೋತಿರ್ತೀವಲ್ಲ ಅದ್ರೊಳಗೆ ಹಾಕೊಂಡು ಮಾಡ್ಕೊಂಡ್ರೆ ಆಯ್ತು. ಹೂರಣ ಅದ್ರೊಳಗೆ ಕರೆಕ್ಟ್ ಆಗಿಬಿಡ್ತೈತಿ ಅಂಥೇಳಿ. ಭಾಳ ಜಲ್ದಿ ಅಂದರೆ ಹೆಂಗೆ ಆಯ್ತು ಹೆಂಗಿಲ್ಲ ಪಟ ಅಂತ ಗೊತ್ತಾಗಲಿಲ್ಲ ನನಗೆ. ಹೂರಣ ಅಷ್ಟು ಚಲೋ ಬಿದ್ದಿತ್ತು. ಅದು ಹೂರಣ ಚಲೋ ಆಗೈತಿ ಅಂತ ವಿಶು ಭಾಳ ತಿನ್ನತ್ತಿದ್ದು. ಹೂರಣ ಅಂದ್ರೆ ಅಷ್ಟು ಇಷ್ಟಪಟ್ಟು ತಿನ್ನತ್ತಿದ್ದವ. ಮತ್ತು ಕರೆಕ್ಟಾಗಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಹೂರಣ ಅಳಕಾತಂದ್ರೆ ನೀರಾಗ ಬಿಳಿ ಅರ್ಬಿ ಒಳಗೆ ಹಾಕಿ ಹಿಂಡುದು, ಬಸಿದು, ಅದೇನೇನು ಅವಲಕ್ಕಿ ಪೌಡ್ರ್ ಅಂತ ಕುಡಿಸೋದು ಹಾಗೆಲ್ಲ ಒಟ್ಟು ಮಾಡಕ್ಕೆ ಹೋಗ್ಬೇಡ್ರಿ. ಒಟ್ಟು ಚಲೋ ಆಗಂಗಿಲ್ಲ. ಹೂರಣ ಏನಾದರೂ ಒಳಕಾತರ ನೀವು ಗ್ಯಾಸನ್ನು ಜೋರಾಗಿಟ್ಟು ಗ್ಯಾಸ್ ಮುಂದನೆ ನಿಂತು ಚಮಚಲ್ಲೇ ತಿರುವ್ಯಾಡ್ರಿ. ಪೂರ ಗಟ್ಟಿ ಆಗಿಬಿಡ್ತೈತಿ. ಅದು ಆಗನ ಜಲ್ದಿ. ಆಮೇಲೆ ತಣ್ಣಗಾದ್ಮೇಲೆ ಹೂರಣ ಮಾಡ್ಕೊರಿ. ಅದು ಹಿಂಡುದು ಅದು ಏನೂ ಭಾಳ ಹೈರಾಣ ಆಗ್ತೈತಿ ಅದು. ಮತ್ತು ಆ ಪೌಡ್ರ್ ಈ ಪೌಡ್ರ್ ಅಂತ ಯಾವುದೂ ಸೇರ್ಸಾಕನೇ ಹೋಗಬೇಡ್ರಿ. ಏನಾರು ಒಂಚೂರು ಒಳಗೆ ಅನಿಸಿತ್ತಂದ್ರೆ ನಿಮಗೆ ಗ್ಯಾಸನ್ನು ಒಂದು ಜೋರಿಡ್ರಿ. ಜೋರಿಟ್ಟು ಅದನ್ನು ಗರ ಚಮಚಲ್ಲೇ ತಿರ್ಗಿಸ್ಕೊತಾನೆ ಇರಬೇಕು, ಬಿಡಬೇಡ್ರಿ. ಹೊತ್ತೈತಿ 5 ನಿಮಿಷ ನೀವು ತಿರ್ಗಿಸಿರಿ ಅಂದ್ರೆ ಅದು ಪೂರ ಹೂರನೆಲ್ಲ ಅದು ಬ್ಯಾಳೆಲ್ಲ ಗಟ್ಟಿ ಆಗಿಬಿಡ್ತೈತಿ. ಗಟ್ಟಿ ಆದ ತಕ್ಷಣ ನಾವು ತಗೊಂಡು ಹೂರಣ ಮಾಡ್ಬೋದು. ಬೆಳಗ್ಗೆಯಿಂದ ಎಲ್ಲ ಕೆಲಸಗಳನ್ನ ಮುಗಿಸಿ ಇವಾಗಷ್ಟೇ ಸಾಯಂಕಾಲದ ಪೂಜೆ ಎಲ್ಲ ಮುಗಿಸಿ ಚಾ ಕುಡಿಯೋ ಟೈಮ್ ಐತಿ. ವಿಶು ಛತ್ರಿ ಎಲ್ಲ ತೊಗೊಂಡು ಆಟ ಆಡತ್ತಾನೀಗ. ಛತ್ರಿ ತೊಗೊಂಡು ಆಟ ಆಡಾನೆ. ಆಮೇಲೆ ನೀನೇ ಅದಕ್ಕೆ ಒಂದು ಸ್ವಲ್ಪ ಮಾಡಿ ಹಾಕಿದಂಗಾಗಿತ್ತು. ಛತ್ರಿ ಇದ್ರೊಳಗೆಲ್ಲ ಸಣ್ಣಗೆ ಹಾಳಿ ಕಟ್ ಮಾಡಿ ಹಾಕಿರ್ತಾನು. ಮ್ಯಾಗಿ ಮೇಲೆ ಹೋಗಿ ಛತ್ ಮೇಲೆ ಹೋಗಿ ಇದನ್ನು ಪೂರ ಏರಿಸ್ತಾನು. ಅದು ಫುಲ್ ಎಲ್ಲ ಹಾಳಿಗಳು ಬೀಳ್ತಾವೆ. ಅದನ್ನು ವಿಡಿಯೋ ಮಾಡಂತ ಮಾಡ್ಸಾನು. ಎಷ್ಟು ಚಂದ ಕಾಣಿಸ್ತೈತೆ. ಅದು ಮ್ಯಾಲಿಂತ್ರ ಆಟ ಆಡ್ತಿರ್ತಾರೆ ಹುಡುಗರ ಜೊತೆ.
ಇದ್ರಾಗೆಲ್ಲ ಸಣ್ಣ ಸಣ್ಣ ಹಳಿ ಪೀಸ್ಗಳು ಮಾಡಿ ಹಾಕ್ಬಿಟ್ಟ. ನಮ್ಮ ಕಡೆ ಉತ್ತರ ಕರ್ನಾಟಕದಾಗ ಅಮಾವಾಸ್ಯೆ ಬತ್ತಂದ್ರೆ ಎಲ್ಲ ಹೆಣ್ಮಕ್ಳ ಕೆಲಸ ಜಾಸ್ತಿನ. ಆದ್ರೆ ಬೆಳಗ್ಗೆ ಅಂದ್ರೆ ಕೆಲಸ ಜಾಸ್ತಿ ಇರ್ತೈತಿ, ಸಂಜಿನಾಗ ಫ್ರೀ ಆಕಾರ ಎಲ್ಲರೂ ಉತ್ತರ ಕರ್ನಾಟಕದಾಗ. ಯಾಕಂದ್ರೆ ಬೆಳಗ್ಗೆ ಜಲ್ದಿನೇ ಎದ್ದ ಪೂಜೆ ಮತ್ತು ಮನೆ ಪೂಜೆ ಬಾಣ ಮಾಡಿರ್ತಾರೆ. ದೌಡ 12 ಒಳಗೆ ಬೆಳೆ ಹಾಕಿ ಹೋಳ್ಗೆ ಮಾಡಿ ಎಲ್ಲ ಮನೆದು ಏನೇನು ಅಡುಗೆ ಮಾಡೋದೈತೆ ಅದನ್ನೆಲ್ಲ ಮಾಡಿ ನೈವೇದ್ಯ ಇಟ್ಕೊಂಡ್ಬಂದಿರ್ತಾರೆ. ಸಂಜೆಗೆ ಅವತ್ತಿನ ದಿನ ಫುಲ್ ಫ್ರೀ. ಬೆಳಗ್ಗೆ ಎಷ್ಟು ಕೆಲಸ ಆಗಿರ್ತೈತಿಲ್ಲ ಅಷ್ಟು ಸಂಜೆಗೆ ಫ್ರೀ ಆಗಿರ್ತಾರೆ. ಯಾಕಂದ್ರೆ ಸಾಯಂಕಾಲ ಅಡುಗೆ ಎಲ್ಲ ಇರ್ತೈತಿ, ಹೋಳ್ಗೆ ಚಪಾತಿ ಅನ್ನ ಸಾರ ಪಲ್ಯ ಎಲ್ಲ ಇರ್ತೈತಿ. ಏನೂ ಸುಮ್ಮನೆ ಚಾ ಅಷ್ಟ ಕುಡಿದು ಕುಂಡ್ರದಿರ್ತೈತಿ ಸಾಯಂಕಾಲ. ನಂದು ಇವತ್ತು ಹಂಗಾಗೈತಿ. ಬೆಳಗ್ಗೆ ಜಲ್ದಿನ ಎದ್ದು ಓಡಾಟ ಕೆಲಸಗಳ. ಆಮೇಲೆ ಇವಾಗ ಏನು ಕೆಲಸ ಇಲ್ಲ, ಎಲ್ಲ ಫ್ರೀ ಆಗೈತಿ. ಬೇಕಾದ್ರೆ ಮೈಸೂರು ಬಜ್ಜಿ ಮಾಡೋ ಪ್ಲ್ಯಾನ್ ಸಂಜೆಗೆ ಅದಷ್ಟ. ಅದು ಬಿಟ್ಟರೆ ಮತ್ತೇನಿಲ್ಲ ಕೆಲಸ. ಎಲ್ಲ ಕಟ್ಟಿನ ಸಾರ ಅನ್ನ ಹೋಳ್ಗೆ ಚಪಾತಿ ಪಲ್ಯ ಎಲ್ಲ ಐತಿ. ಅಮಾವಾಸ್ಯೆ ದಿನ ನಾವು ಇಬ್ಬರೇ ಇದ್ರೂ ಏನಾಗಿರ್ಬೇಕಂತಂದ್ರೆ ಗಾಡಿಗೆ ಪೂಜೆ ಮನೆ ಎಲ್ಲ ಕ್ಲೀನ್ ಒರೆಸ್ಕೋಬೇಕು. ಆಮೇಲೆ ಸ್ವಲ್ಪ ಒಗ್ಯಾನ ಗಿಗ್ಯಾನ ಎಲ್ಲ ಮಾಡಿಸ್ಕೊಂಡು ಅಮಾವಾಸ್ಯೆದು ಇದ್ರೆ ಒಂದಷ್ಟು ಜಾಸ್ತಿನೇ ಕ್ಲೀನಿಂಗ್ ಇರ್ತೈತಿ. ಹೇರೆಲ್ಲ ವಾಶ್ ಮಾಡ್ಕೋದು. ಮತ್ತು ಟೈಮ್ ಈ ಥರ ದೇವಸ್ಥಾನಕ್ಕೆ ಹೋಗಿ ಬಂದಿರ್ತೀವಿ. ಟೈಮ್ ಇರಲಿಲ್ಲ ಅಂದ್ರೆ ಏನು ಹೋಗಂಗಿಲ್ಲ. ಭಾಳ ಗಡಿಬಿಡಿ ಆಗ್ತೈತಿ. ದೇವಸ್ಥಾನಕ್ಕೆ ಹೋಗ್ಬೇಕಂತ ಭಾಳ ಆಸೆ ನಮ್ಗೆ ಅಮಾವಾಸ್ಯೆ ದಿನ. ಅದು ಅದ್ರ ಒಟ್ಟು ಟೈಮ್ ಸಿಗಂಗಿಲ್ಲ. 8 ಗಂಟೆ ಅಂದರೆ ಫ್ರೀಯಾಗಿ ಹೋಗ್ಬಿಡ್ಬೇಕು. ಅಷ್ಟರೊಳಗನ ಎಲ್ಲ ಟಿಫಿನ್ ಮಾಡಬೇಕು, ಅಡುಗೆನೂ ಮಾಡಬೇಕು, ನಾಷ್ಟ ಮಾಡಬೇಕು, ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂದ್ರೆ ಆಗಲ್ಲ. ಒಂದು 10 ಗಂಟೆ ಮಟ್ಟ ಆದರೂ ಟೈಮ್ ಇಟ್ಟಾರೆ ಹೋಗಿ ಬರ್ತೀವಿ ನಾವು. ಆದರೆ ಏನು ಮಾಡೋದು, ಟೈಮ್ ಇರೋಂಗಿಲ್ಲ. ಹೀಗಾಗಿ ಹೋಗೋಕ್ಕಾಗಂಗಿಲ್ಲ. ಯಾವಾಗ ರಜಾ ತೊಗೊಂಡಿರ್ತೀವಲ್ಲ ಯಾವಾಗ ಹೋಗೋದು. ಸಂಕ್ರಾಂತಿ ಬರ್ತೀನ. ಸಂಕ್ರಾಂತಿ ನಾವು ವರ್ಷ ಎಲ್ಲರೂ ಹೋಗಿರ್ತೀವಿ, ಮಿಸ್ ಮಾಡಿರಂಗಿಲ್ಲ. ಈ ಸಲ ನೋಡ್ಬೇಕೆ ಏನೋ ಪ್ಲ್ಯಾನ್ ಇಲ್ಲ, ಎಲ್ಲಿ ಹೋಗೋದಾಗ್ತೈತೆ ಏನಂತ. ಸಲ ಹೋಗಿದ್ದೀವಿ 1-2 ಫ್ಯಾಮ್ಲಿ ಸಂಕ್ರಾಂತಿಗೆ ಹೊರಗೆ ಫುಲ್ ಎಂಜಾಯ್ ಮಾಡಿ ಬಂದಿದ್ದೀವಿ. ಊಟ ಎಲ್ಲ ತೊಗೊಂಡು ಹೋಗಿ ನೋಡು ಈ ಸಲ ಏನೇನು ಆಗ್ತೈತಿ ಅಂಥೇಳಿ. ಎಲ್ಲರೂ ಹೋದಿವಿ ಅಂದ್ರೆ ತೋರಿಸ್ನು. ಮತ್ತು ಸಂಕ್ರಾಂತಿಗೆ ನೀವು ಕಮೆಂಟ್ ಮಾಡಿರಿ. ಜಾಸ್ತಿ ಜನ ಮಾಡತ್ತೀರಿ ಶೇಂಗಾದ ಹೋಳಿಗೆ, ಅದು ತೋರ್ಸತ್ತೀರಿ. ಶೇಂಗಾದ ಹೋಳಿಗೆ ಮಾದೇವಿ ಇದೆಲ್ಲ ನಮ್ಮ ಕಡೆ ಜಾಸ್ತಿ ಮಾಡ್ತಾರೆ. ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇರ್ತೈತಿ. ಸಜ್ಜಿ ರೊಟ್ಟಿ ಅದೆಲ್ಲ ನಮ್ಮ ಉತ್ತರ ಕರ್ನಾಟಕದ ಸಂಕ್ರಾಂತಿ ಅಂದ್ರೆ ಭಾಳ ಚಂದ ಆಗ್ತೈತಿ. ನಾವು ಊರ ಕಡೆದೆಲ್ಲ ಭಾಳ ಮಿಸ್ ಮಾಡ್ಕೋತೀವಿ ಒಂದೊಂದು ಸಲ. ಇವಾಗ ಏನೋ ಕರ್ನಾಟಕದಾಗ ಇದೀವಿ, ಒಂದಷ್ಟು ಅನುಭವಿಸ್ತೀವಿ ಏನಾರು. ಅದು ಬಿಟ್ಟು ಬೇರೆ ರಾಜ್ಯದಾಗ ಇದ್ದೀವಿ ಅಂದ್ರೆ ತೀರಾ ಏನು ಎಲ್ಲನೂ ಮಿಸ್ ಮಾಡ್ಕೋತೀವಿ. ಇವತ್ತು ಅದೇ ಹೇಳಿದ್ರೆ ಅಮಾವಾಸ್ಯೆಗೆ ಎಲ್ಲ ಅಡುಗೆ ಇರ್ತೈತಿ. ಹೀಗಾಗಿ ಸ್ವಲ್ಪ ಫ್ರೀಯಾಗಿ ನಮ್ಮ ಹಿಂದಿನವ್ರ ಮನೆಯವ್ರ ಜೊತೆ ಮಾತಾಡ್ಕೊತ ಇಷ್ಟೊತ್ತನ್ನು ಟೈಮ್ ಸ್ಪೆಂಡ್ ಮಾಡಿದ್ದೀವಿ. ಆಮೇಲೆ ಸಂಜೆಗೆ ಅವರು ಚಹಾ ಮಾಡಿ ಕುಡಿಯೋಕೆ ಹೋದ್ರು. ನಾನು ಕಸ ಅದು ತೆಗೆದು ದೀಪ ಹಚ್ಚಿ ಚಹಾ ಮಾಡಬೇಕಂತ ಈಗ ಒಳಗೆ ಬನ್ನಿ. ಇನ್ನು ಚಹಾ ಕುಡ್ದು ಏನಾರ ಚಹಾ ಜೊತೆ ಸ್ನ್ಯಾಕ್ಸ್ ಮಾಡೋದು ನೋಡೋದು ಮುಂದಿನ ಕೆಲಸ ಏನೈತೆ ಅಂತ. ಚಲೋ ತಂಗೆ ಬೀಳಿಲ್ಲ. ಹಂಗೆ ಸಂಜಿಕ ನಾ ಚಹಾ ಎಲ್ಲ ಕುಡಿದ್ನಿ. ವಿಶುಗೆ ಚಾಕೋಸನ್ನು ಹಾಲೊಳಗೆ ಹಾಕಿ ರೆಡಿ ಮಾಡಿಟ್ಟಿದ್ನಿ. ಇನ್ನೇನು ಆಟ ಆಡಾಕ್ತಿದ್ದ ಬಂದ ಕುಡಿತಾನಂಥೇಳಿ. ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಹೆಂಗೆ ಅನಿಸಿತ್ತು ಏನು ಅನಿಸಿತ್ತು ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸ್ರಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ವಿಶು ಬಂದ ಆಟ ಆಡಿ ಬಂದ ಚಾಕೋಸ ಕುಡಿಯಾಕತ್ತಿದ್ದ. ಹಂಗೆ ಹಾಲು ಕೊಟ್ರೆ ಒಟ್ಟ ಕುಡಿಯೋಂಗಿಲ್ಲವ. ಅದಕ್ಕೆ ಅವ್ಗೆ ಈ ಥರ ಚಾಕೋಸ್ ಎಲ್ಲ ಹಾಲು ರೆಡಿ ಮಾಡಿ ಕೊಟ್ಟಿವಂದ್ರೆ ಅದ್ರ ಮೂಲಕ ಚಾಕೋಸ್ ಇಷ್ಟಪಟ್ಟರೆ ತಿಂತಾನೆ, ಹಾಲು ಕುಡಿತಾನೆ ಅಂಥೇಳಿ ಈ ಥರ ಎಲ್ಲ ಮಾಡಿಕೊಟ್ಟಿರ್ತಾನು. ಹಂಗಾನ ಹಾಲು ಕುಡಿಯೋಕೆ ಒಲ್ಲೆ ಅಂತ ನನ್ನ ಕಾರಣಕ್ಕಾಗಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.